ವೆಲ್ಕಮ್ ಟು ಫ್ಯಾಮಿಲಿ ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಆರುಷ್ ಯೂಸ್ ಮಾಡುವಂತಹ ಫ್ಲ್ಯಾಶ್ ಕಾರ್ಡ್ಸ್ ಮತ್ತು ಬುಕ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತಿದ್ದೀನಿ. ಫ್ಲ್ಯಾಶ್ ಕಾರ್ಡ್ಸ್ ನೋಡಿ ಈ ಥರ ಇರುತ್ತೆ. ಇದರಲ್ಲಿ ಬೇರೆ ಬೇರೆ ಸೀರೀಸ್ ಇರುತ್ತೆ. ವೆಜಿಟೇಬಲ್ಸ್, ಫ್ರೂಟ್ಸ್, ಆ್ಯನಿಮಲ್ಸ್, ಬರ್ಡ್ಸ್. ಹಾಗೆ ಇದು ವೆಜಿಟೇಬಲ್ ಆದರೆ ಹೀಗೆ ನೋಡಿ, ಒಂದು ಸೈಡ್ ಪಿಕ್ಚರ್ ಇರುತ್ತೆ, ಇನ್ನೊಂದು ಸೈಡ್ ಅದರ ಬಗ್ಗೆ ಡಿಸ್ಕ್ರಿಪ್ಷನ್ ಇರುತ್ತೆ. ಫ್ಲ್ಯಾಶ್ ಕಾರ್ಡ್ಸ್ನ ನಾವು 0+ ಮಂತ್ಸಿಂದನೇ ಸ್ಟಾರ್ಟ್ ಮಾಡ್ಬೋದು. ಬಟ್ 1 ಪಾಯಿಂಟ್ ನೋಟ್ ಮಾಡಬೇಕೇನಂತ ಹೇಳಿದರೆ, ಮಗುವಿಗೆ ಇನಿಷಿಯಲ್ ಡೇಸಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ ಮಾತ್ರ ಐಡೆಂಟಿಫೈ ಮಾಡೋಕ್ಕಾಗುತ್ತೆ. ಸ್ಲೋಲಿ ಅವರು ಯೆಲ್ಲೋ, ರೆಡ್ ಹಾಗೆ ಒಂದೊಂದೇ ಕಲರನ್ನು ಐಡೆಂಟಿಫೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನೀವು ಇನಿಷಿಯಲ್ ಡೇಸಲ್ಲಿ ಸ್ಟಾರ್ಟ್ ಮಾಡೋದಾದರೆ ಬೇಕಾದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಫ್ಲ್ಯಾಶ್ ಕಾರ್ಡ್ಸ್ನ ಯೂಸ್ ಮಾಡ್ಬೋದು. ಇದರಲ್ಲಿ ಕೂಡ ಇದೆ, ಬ್ಯಾಕಲ್ಲಿ ಓನ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಬರ್ತಿದ್ದಾರೆ. ಹಾಗೆ ಕೆಲವೊಂದರಲ್ಲಿ ಇರುತ್ತೆ, ಇಲ್ಲಾಂದರೆ ಸಪ್ರೇಟಾಗಿ ಕೂಡ ನಾವು ತೊಗೋಬೋದು. ಅಂದರೆ ಶೇಪ್ಸ್, ಲೈನ್ಸ್, ಡಾಟ್ಸ್ ಆ ಥರ ಎಲ್ಲ ಬರುತ್ತೆ. ನೀವು ಅದನ್ನು ಕೂಡ ಬೇಕಾದರೆ ಚೂಸ್ ಮಾಡ್ಕೊಳ್ಬೋದು. ಫ್ಲ್ಯಾಶ್ ಕಾರ್ಡ್ಸ್ ಯೂಸ್ ಮಾಡೋದ್ರಿಂದ ಮಗುವಿನ ಬ್ರೈನ್ ಡೆವಲಪ್ಮೆಂಟ್, ರೈಟ್ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಯೂಸ್ ಆಗುತ್ತೆ. ಹಾಗೆ ಅವರಿಗೆ ಕಾನ್ಸಂಟ್ರೇಷನ್ ಪವರ್ ಇನ್ಕ್ರೀಸ್ ಆಗುತ್ತೆ. ಮೆಮರೈಸೇಷನ್ ಕೂಡ ಮಾಡೋಕ್ಕೆ ಅವರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ನಾನು ಇದು ಕೆಲವು ಬುಕ್ಸ್ನ ಈ ಥರ ಬಾಕ್ಸಲ್ಲಿ ಹಾಕ್ಕೊಡ್ತೀನಿ. ಅವನಿಗೆ ಏನು ಬೇಕಾದನ್ನು ಅವ್ನು ಚೂಸ್ ಮಾಡ್ಕೊಳ್ತಾನೆ. ನಾವು ಎತ್ತಿಟ್ಕೊಂಡ್ರೆ ಒಂದೊಂದೇ ಅವನಿಗೆ ಕೊಟ್ಟರೆ ಅಷ್ಟೊಂದು ಖುಷಿ ಆಗಲ್ಲ ನೋಡಿ. ಮಕ್ಕಳು ಅವರಿಗೆ ಏನನ್ನು ಬೇಕು ಅದನ್ನು ಚೂಸ್ ಮಾಡುವ ಹಾಗೆ ನಾವು ಅವರಿಗೆ ಅದನ್ನು ಅವೈಲೇಬಲ್ ಇರುವ ಹಾಗೆ ಇಟ್ಕೊಳ್ಬೇಕು ಯಾವಾಗಲೂ. ನಿಮ್ಮ ಹತ್ರ ಬುಕ್ ರ್ಯಾಕ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಬಟ್ ಇವನಿಗೆ ಇನ್ನೂ ನಡ್ಕೊಂಡು ಹೋಗಿ ಬುಕ್ ರ್ಯಾಕ್ ಹತ್ರ ಹೋಗುವಷ್ಟು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಲ್ಲ. ಸೊ ಹೀಗೆ ಒಂದು ಬಾಕ್ಸಲ್ಲಿ ಅಥವಾ ಬೆಡ್ ಮೇಲೆ ಅವನು ಎಲ್ಲಿ ಕುತ್ಕೊಂಡಿರ್ತಾನೆ ಅಲ್ಲಿಗೆ ನಾವು ಅವನಿಗೆ ಆಡಲಿಕ್ಕೆ ಕೊಡ್ತೇವೆ. ಆ್ಯಂಡ್ ಇದು ನೋಡಿ, ಇದು ನಾವು ಆರುಷ್ಗೆ ಕೊಟ್ಟಂಥ ಕೆಲವು ಫ್ಲ್ಯಾಶ್ ಕಾರ್ಡ್ಸ್. ಈಗ ನೀವು ನೋಡಿದ್ರಲ್ಲೇ ಇದೊಂದು ಇಟ್ಕೊಂಡು ಎಲ್ಲ ಓಪನ್ ಮಾಡ್ತಿದ್ದ, ಅದಕ್ಕೋಸ್ಕರ ನಾವು ಇದು 4 ಕಾರ್ಡ್ಸ್ ಅವನಿಗೆ ಕೊಟ್ಟಿದ್ವಿ. ಇದು ಅವನಿಗೆ ಕೊಟ್ಟು ಅರೌಂಡ್ 3-4 ಮಂತ್ಸ್ ಆಗ್ತಾ ಬಂದಿದೆ. ಇನಿಷಿಯಲ್ ಡೇಸಲ್ಲಿ ಅವ್ನು ಫ್ಲ್ಯಾಶ್ ಕಾರ್ಡ್ಸ್ ತುಂಬಾ ಚೆನ್ನಾಗಿ ನೋಡ್ತಿದ್ದ. ಬಟ್ ಅವನಿಗೆ ಯಾವಾಗ ಐ ಮತ್ತು ಹ್ಯಾಂಡನ್ನು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಬಂತಲ್ಲ, ಕಾನ್ಸಂಟ್ರೇಟ್ ಮಾಡಲಿಕ್ಕೆ, ಆವಾಗದಿಂದ ನಾವು ತೋರಿಸುವಾಗ ಅವನದನ್ನು ಎಳಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದ. ಮತ್ತು ಅವನಿಗೆ ಅದು ಬೇಕಂತ ಹಠ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದ. ಸೊ ಅವನಿಗೆ 4 ಕಾರ್ಡ್ ಕೊಟ್ಟಿದ್ವಿ. ವೆಜಿಟೇಬಲಲ್ಲಿ ಚೂಸ್ ಮಾಡಿ ಕೊಟ್ಟಿದ್ವಿ. ಯಾಕಂತ ಹೇಳಿದ್ರೆ ವೆಜಿಟೇಬಲ್ ಇವೆಲ್ಲ ನಾರ್ಮಲಾಗಿ ನಾವು ಯಾವಾಗಲೂ ತರ್ತೇವಲ್ಲ ಮನೆಗೆ, ಚಿಲ್ಲಿ, ಟೊಮೆಟೊ ಎಲ್ಲ, ಅದನ್ನು 4 ಕಾರ್ಡ್ ಕೊಟ್ಟಿದ್ವಿ. ಅದು ಈಗ 4 ಮಂತ್ಸ್ ಆಗುವಾಗ ಈ ಸ್ಥಿತಿಗೆ ಬಂದಿದೆ. ಇನ್ನು ಅದನ್ನು ನಾವು ಚೆನ್ನಾಗಿ ನೋಡ್ಕೊಳ್ತಿದ್ವಿ. ಈ ಬಾಕ್ಸಲ್ಲಿ ಇಟ್ಟಿರ್ತೀವಿ ನಾನು ಅವನಿಗೆ ಆಡಲಿಕ್ಕೆ. ಇದು ಕೊಡಲಿಲ್ಲ ಅಂದರೆ ಅವನು ನಾವು ತೋರಿಸುವ ಕಾರ್ಡ್ಸೇ ಬೇಕಂತ ಹೇಳಿ ಯಾವಾಗಲೂ ಹಠ ಮಾಡ್ತಾನೆ. ಸೊ ಇದನ್ನು ಅವನಿಗೆ ಕೊಟ್ಟಿರ್ತೀನಿ. ನೋ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಕ್ಲಾತ್ ಬುಕ್. ಇದು ಅಂದರೆ ತುಂಬ ಸಾಫ್ಟ್ ಆಗಿದೆ. ಇದ್ರೊಳಗೆ ಏನೋ ಒಂದು ಪ್ಲಾಸ್ಟಿಕ್ ಪೇಪರ್ ಥರ ಇದೆ. ಇದು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ನಾನು ಚೂಸ್ ಮಾಡಿರೋದು. ನೀವು ಇನಿಷಿಯಲ್ ಡೇಸಲ್ಲಿ 0+ ಮಂತ್ಸ್ ಬೇಬಿಗೆ ಇದನ್ನು ನೀವು ತೋರಿಸ್ಬೋದು. ಮಕ್ಕಳು ಮಲ್ಕೊಂಡಿರ್ತಾರಲ್ಲ, ಅವರನ್ನು ಹೀಗೆ ಸೈಡಲ್ಲಿ ಇಟ್ಟರೆ ಅವರು ಅದನ್ನು ನೋಡ್ತಾ ಇರ್ತಾರೆ, ಅದನ್ನು ಅವರು ಎಂಜಾಯ್ ಮಾಡ್ತಾರೆ. ನಾನು ಇದರಲ್ಲಿ ಲುಕ್ ಆ್ಯಂಡ್ ಟಚ್ ಇರುವಂಥ ಕಾಂಬಿನೇಷನನ್ನು ಚೂಸ್ ಮಾಡಿದ್ದೆ. ಟಚ್ ಅಂತ ಹೇಳಿದ್ರೆ ಈ ಮೆಟೀರಿಯಲ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಮಗು ಸ್ವಲ್ಪ ದೊಡ್ಡ ಅಂದರೆ ಒಂದು 6-7 ಮಂತ್ಸ್ ಆಗುವಾಗ ಅವ್ರಿಗೆ ಇದನ್ನು ಐಡೆಂಟಿಫೈ ಮಾಡೋಕ್ಕೆ ಆಗುತ್ತೆ. ಅವರು ಟಚ್ ಡಿಫ್ರೆಂಟ್ ರೆಕಗ್ನೈಸ್ ಮಾಡಲಿಕ್ಕೆ ಕಲಿತಾರೆ. ಹೀಗೆ ಡಿಫ್ರೆಂಟ್ ಆಗಿದ್ರೆ ನೋಡಿ, ಇಲ್ಲೆಲ್ಲ ಸ್ವಲ್ಪ ಟಮ್ಮಿ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ. ಈ ಟೆಡ್ಡಿ ಬೇರ್ ಇತ್ತು. ಆಮೇಲೆ ಮಕ್ಕಳಿಗೆ ಕೈಯಲ್ಲಿ ಕೂಡ ಕೊಡ್ಬೋದು. ಅವ್ರಿಗೆ ಯಾವಾಗ ಬ್ಯಾಲೆನ್ಸ್ ಬರುತ್ತಲ್ಲ ಕೈಯಲ್ಲಿ ಇಟ್ಕೊಳ್ಳಿಕ್ಕೆ, ಆವಾಗ ನಾವು ಇದನ್ನು ಕೈಯಲ್ಲಿ ಕೂಡ ಕೊಡ್ಬೋದು. ಇದೇನು ಅವರಿಗೆ ಹರ್ಟ್ ಆಗೋದಿಲ್ಲ, ಮಲ್ಕೊಂಡು ಆಟಾಡೋಕ್ಕೆ ಚೆನ್ನಾಗಿರ್ತದೆ. ಈ ಥರ ಬೋರ್ಡ್ ಬುಕ್ ಕೂಡ ಇರುತ್ತೆ. ಇದು ಡಿಫ್ರೆಂಟ್ ಸೀರೀಸ್ ಇರುತ್ತೆ. ಆಲ್ಫಾಬೆಟ್ಸ್, ನಂಬರ್ಸ್, ಶೇಪ್ಸ್ ಆ ಥರ. ನೀವು ಫ್ಲ್ಯಾಶ್ ಕಾರ್ಡ್ಸ್ ಮತ್ತು ಬೋರ್ಡ್ ಬುಕ್ ಎರಡು ಪರ್ಚೇಸ್ ಮಾಡೋದಾದರೆ ಡಿಫ್ರೆಂಟ್ ಆದ ಸೀರೀಸ್ನ ಚೂಸ್ ಮಾಡ್ಬೋದು. ಇದು ಅವ್ರ ಕೈಯಲ್ಲಿ ಹಿಡ್ಕೊಂಡ್ರೆ ಹರಿದು ಹೋಗಲ್ಲ, ಚೆನ್ನಾಗಿರ್ತದೆ. ಆ್ಯಂಡ್ ರೆಡ್ ಥರ ದಪ್ಪ ಇರುತ್ತೆ. ಇದನ್ನು ಅವರು 6 ಮಂತ್ಸ್ ಆಗುವಾಗ ಹ್ಯಾಂಡಲ್ ಮಾಡೋಕ್ಕೆ ಕಲಿತಾರೆ. ಈಸಿಯಾಗಿರುತ್ತೆ. ಸ್ಮಾಲ್ ಸೈಜಲ್ಲಿ ಕೂಡ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಈ ಬುಕ್. ಇದು ಬೋರ್ಡ್ ಬುಕ್ ಟೈಪಲ್ಲಿದೆ. ಇದು ಬೇಬಿ ಟಚ್ ಬುಕ್. ಇದರಲ್ಲಿ ಈ ಥರ ನೋಡಿ, ಸ್ಕಿನ್ ಡಿಫ್ರೆಂಟ್ ಆಗಿದೆ. ಇಲ್ಲಿ ನೋಡಿ, ಶೀಪ್ ಇದು ಮೆಟೀರಿಯಲ್ ಡಿಫ್ರೆಂಟ್ ಆಗುತ್ತೆ. ಇದು ಕೂಡ ಮಗುವಿಗೆ ಅಂದರೆ ಸಣ್ಣ ಮಗುವಿಗೆ ಹ್ಯಾಂಡಲ್ ಮಾಡೋಕ್ಕಾಗೋದಿಲ್ಲ, ಸ್ವಲ್ಪ ದೊಡ್ಡ ಸೈಜಲ್ಲಿ ಇದೆಯಲ್ಲ. ಈಗ ಇವನು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾನೆ. ಕೂತ್ಕೊಂಡಿದ್ರೆ ನಾವು ಇದರಲ್ಲಿ ಇಟ್ಟರೆ ಅವ್ನು ಪೇಜ್ ಟರ್ನ್ ಮಾಡಿ ಎಂಜಾಯ್ ಮಾಡ್ತಾನೆ ಇದನ್ನು. ಇದರಲ್ಲಿ ಸೌಂಡ್ ಕೂಡ ಇದೆ. ಇಲ್ಲಿ ನೋಡಿ, ಮಿಯಾವ್ ಹೆಲೋ ಕ್ಯಾಟ್ ಅಂತ ಇಲ್ಲಿ ಕ್ಯಾಟ್ ಪಿಕ್ಚರ್ ಇದೆ. ಇದನ್ನು ಕೂಡ ಅವರಿಗೆ ನೀವು ಸಪ್ರೇಟಾಗಿ ಕೂಡ ಬೈ ಮಾಡ್ಬೋದು ಸೌಂಡ್ ಬುಕ್ಕನ್ನು. ನಾನು 2 ಸೌಂಡ್ ಮತ್ತು ಟಚ್ ಒಂದರಲ್ಲೇ ಇರುವ ಹಾಗೆ ತೊಗೊಂಡಿದ್ದೇನೆ. ಆ್ಯಂಡ್ ಇದು ಬೋರ್ಡ್ ಬುಕ್. ಸೊ 3 in 1 ಅಂತ ಹೇಳ್ಬೋದು.
ಇದನ್ನು ಕೂಡ ನಾವು ಅವರಿಗೆ ಕೊಟ್ಟು ಆಟ ಆಡೋಕ್ಕೆ ಬಿಡ್ಬೋದು. ಇದು ಅರೌಂಡ್ 8 months ನಂತರ ತುಂಬಾ ಯೂಸ್ ಆಗುತ್ತೆ. ಬಟ್ 6+ months ಬೇಬಿಗೆ ನೀವು ಯೂಸ್ ಮಾಡ್ಬೋದು. ಅಂದರೆ ಮಲ್ಕೊಂಡು ಕೂಡ ಅವರು ಇದನ್ನು ಟಚ್ ಮಾಡಿ ನೋಡ್ತಾರೆ. ಟರ್ನ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಸ್ಲೋಲಿ ಅವರು ಅದನ್ನು ಕೂಡ ಕಲಿತಾರೆ. ನೆಕ್ಸ್ಟ್ ಬಂದುಬಿಟ್ಟು ಸ್ಟೋರಿ ಬುಕ್ಸ್ ನಾನು ನಾರ್ಮಲ್ ಪೇಜ್ ಬುಕ್ಕನ್ನೇ ಚೂಸ್ ಮಾಡಿರೋದು. ಬೋರ್ಡ್ ಬುಕ್ಕಲ್ಲಿ ಕೂಡ ಬರುತ್ತೆ ಸ್ಟೋರಿ ಬುಕ್ಸ್. ಅಷ್ಟು ಬೋರ್ಡ್ ಬುಕ್ ಆದರೆ ನಾವು ಮಕ್ಕಳಿಗೆ ಕೈಯಲ್ಲಿ ಕೊಡ್ಬೋದು, ಬಟ್ ಈ ಥರ ಬುಕ್ ಆದರೆ ನಾವೇ ಹ್ಯಾಂಡಲ್ ಮಾಡಬೇಕಾಗ್ತದೆ, ಯಾಕಂದರೆ ಹರಿದೋಗೋ ಚಾನ್ಸಸ್ ಇರುತ್ತಲ್ಲ. ಸ್ಟೋರಿ ಬುಕ್ಸ್ ನೀವು ನಿಮಗೆ ಇಷ್ಟ ಆಗುವ ಟೈಮಲ್ಲಿ ನೀವು ಅದನ್ನು ಸ್ಟಾರ್ಟ್ ಮಾಡ್ಬೋದು. 0+ months ಸ್ಟಾರ್ಟ್ ಮಾಡ್ಬೋದು, ನೋ ಪ್ರಾಬ್ಲಮ್ ಎಟ್ ಆಲ್. ಯಾಕಂತ ಹೇಳಿದ್ರೆ ಮಕ್ಕಳು ಅಳ್ತಾರೆ, ಆವಾಗ ನಾವು ಅವರಿಗೆ ಸಿಂಗ್ ಮಾಡ್ತೇವೆ, ಸ್ಟೋರಿ ಹೇಳ್ತೀವಿ. ಆವಾಗ ಈ ಥರ ಪಿಕ್ಚರನ್ನು ತೋರಿಸಿ ಕೂಡ ನೀವು ಸ್ಟೋರಿ ಹೇಳೋದಾದರೆ ಆವಾಗ ಕೂಡ ಚೂಸ್ ಮಾಡ್ಬೋದು. ನಿಮಗೆ ಮತ್ತು ನಿಮ್ಮ ಮಗುವಿಗೆ ಕಂಫರ್ಟೇಬಲ್ ಆಗುವಾಗ ನೀವು ಸ್ಟೋರಿ ಬುಕ್ಸ್ನ ಸ್ಟಾರ್ಟ್ ಮಾಡ್ಬೋದು. ಈ ಥರ ನೋಡಿ ಮೋರಲ್ ಸ್ಟೋರೀಸ್ ಇವೆ, ದೊಡ್ಡ ದೊಡ್ಡ ಪಿಕ್ಚರ್ ಇರುವ ಹಾಗೆ ನೀವು ಚೂಸ್ ಮಾಡಿ. ನಾನಿದು ಇಂಗ್ಲೀಷಲ್ಲಿ ಚೂಸ್ ಮಾಡಿರೋದು. ನೀವು ಇಂಗ್ಲೀಷಲ್ಲಿ ಅದನ್ನು ರೀಡ್ ಮಾಡಿ ಆಮೇಲೆ ಅವರಿಗೆ ನೀವು ಮದರ್ ಟಂಗಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಎಕ್ಸ್ಪ್ಲೈನ್ ಮಾಡಿದರೆ ಚೆನ್ನಾಗಿ ಅರ್ಥ ಆಗುತ್ತೆ. ಅವರಿಗೆ ಸ್ಲೋಲಿ ಅರ್ಥ ಮಾಡ್ಕೊಳ್ತಾರೆ ಎಲ್ಲವನ್ನ. ಆದರೆ ಈ ಥರ ಕೈಗೆ ಹೋದರೆ ಮಾತ್ರ ಹರಿದು 2-3 ಪೀಸ್ ಆಗುತ್ತೆ. ಕೆಲವೊಂದು ಸಲ ಓದೋದು ಇದೆ, ಕೆಲವೊಂದು ಪೇಜ್ ಹರಿದು ಕೂಡ ಹೋಗಿದೆ. ಸೊ ನಾವೇ ಜಾಸ್ತಿ ಹ್ಯಾಂಡಲ್ ಮಾಡ್ತೇವೆ, ಅವನ ಕೈಗೆ ಕೊಡೋದಿಲ್ಲ. ಇಂಗ್ಲೀಷ್ ಜೊತೆ ಮಕ್ಕಳಿಗೆ ಮದರ್ ಟಂಗ್ ಅಥವಾ ಸ್ಟೇಟ್ ಲ್ಯಾಂಗ್ವೇಜನ್ನು ಕಲಿಸೋದು ಕೂಡ ತುಂಬಾ ಇಂಪಾರ್ಟೆಂಟ್. ನಾವಿನ್ನೂ ಅವನಿಗೆ ಕನ್ನಡ ಸ್ಟಾರ್ಟ್ ಮಾಡಿಲ್ಲ, ಬಟ್ ಸ್ಟಾರ್ಟ್ ಮಾಡಬೇಕಂತಿದ್ದೀವಿ. ಇನ್ನು ಬುಕ್ ಅಥವಾ ಚಾರ್ಟ್ ಏನು ಪರ್ಚೇಸ್ ಮಾಡ್ಕೊಂಡಿಲ್ಲ, ಸ್ಲೋಲಿ ಸ್ಟಾರ್ಟ್ ಮಾಡಬೇಕು. ಹಾಗೆ ನಾವು ಹಿಂದಿ ಕೂಡ ಸ್ಟಾರ್ಟ್ ಮಾಡ್ಬೋದು, ಅದು ಕೂಡ ಅವರಿಗೆ ತುಂಬಾ ಯೂಸ್ ಆಗುತ್ತೆ. ಆ್ಯಂಡ್ ಈ ಏಜಲ್ಲಿ ನಾವು ಎಷ್ಟು ಹೇಳಿಕೊಟ್ರು ಅವರು ಈಸಿಯಾಗಿ ಅದನ್ನು ಕಲಿತಾರೆ. ಸ್ಟೋರಿ ದಿ ರಾಯಲ್ ಜಸ್ಟಿಸ್, ಬುಕ್, ಬೇಬಿ ಟಚ್ ಬುಕ್ ಮತ್ತು ಕ್ಲಾತ್ ಬುಕ್ ಡಿಫ್ರೆಂಟ್ ಆಗಿ ಪರ್ಚೇಸ್ ಮಾಡೋದಾದರೆ ಡಿಫ್ರೆಂಟ್ ಆಗಿ ಕೂಡ ಪರ್ಚೇಸ್ ಮಾಡ್ಬೋದು. ಬಟ್ 2-in-1 3-in-1 ಆ ಥರ ಇರೋದಾದರೆ ಆ ಥರ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಇದು ನೋಡಿ ಆಲ್ರೆಡಿ ಒಂದು ಪೇಜ್ ಹರಿದೋಗಿದೆ ಈ ಬುಕ್. ನೋ 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 ಮಕ್ಕಳು ಬುಕ್ ಇಟ್ಕೊಂಡು ಓದುವಾಗ ನಾವು ಕೂಡ ಅವ್ರ ಜೊತೆ ಕೂತ್ಕೊಂಡು ಓದಬೇಕು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಆವಾಗ ಅವರಿಗೆ ಇಂಟ್ರೆಸ್ಟ್ ತನ್ನಷ್ಟಕ್ಕೆ ಬರ್ತಿದೆ. ನಾವು ಅವ್ರ ಬುಕ್ಕನ್ನಾದರೂ ಓದ್ಬೋದು, ಅಥವಾ ನಾವು ಏನನ್ನಾದರೂ ಬೇರೆ ಬುಕ್ಸ್ ಎಲ್ಲ ಓದುವ ಹವ್ಯಾಸ ಇರುತ್ತಲ್ಲ ನಮಗೆ, ಅಂಥ ಬುಕ್ಕನ್ನು ಕೂಡ ನಾವು ಓದ್ಬೋದು. ಬಟ್ ಅವ್ರ ಜೊತೆ ಅವ್ರ ಬುಕ್ ಓದುವಾಗ ನಾವು ಕೂಡ ಬುಕ್ಕನ್ನು ಹಿಡ್ಕೊಂಡು ಓದಿದ್ರೆ ಅವರಿಗೆ ಇಂಟ್ರೆಸ್ಟ್ ತನ್ನಷ್ಟಕ್ಕೆ ಬರ್ತದೆ. ಆರುಷ್ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾನೆ ಬುಕ್ಸಲ್ಲಿ. ಸ್ಟೋರಿ ಬುಕ್ಸ್ ಇವಾಗ ತುಂಬಾ ಇಂಟ್ರೆಸ್ಟಲ್ಲಿ ನೋಡ್ತಿದ್ದಾನೆ. ಯಾಕಂತ ಹೇಳಿದ್ರೆ ನಾವು ಯೂಶ್ವಲಿ ಅವನಿಗೆ ಕೈಯಲ್ಲಿ ಕೊಡೋದಿಲ್ಲ ಸ್ಟೋರಿ ಬುಕ್ಸ್. ಅವನು ಈ ಬೋರ್ಡ್ ಬುಕ್ಸಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾನೆ. ಆ್ಯಂಡ್ ಇದು ಬೇಬಿ ಟಚ್ ಬುಕ್ ಇದೆಯಲ್ಲ, ಇದರಲ್ಲಿ ಕೂಡ ಅವ್ನು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾನೆ. ಫ್ಲ್ಯಾಶ್ ಕಾರ್ಡ್ಸ್ ನಾವು ಅವನ ಕೈಯಲ್ಲಿ ಕೊಡೋದಿಲ್ಲ, ಸೊ ನಾವು ಎಕ್ಸ್ಪ್ಲೇನ್ ಮಾಡುವಾಗ ಚೆನ್ನಾಗಿ ಕೇಳ್ತಾನೆ. ಇವಾಗ ಓಕೆ, ಇಲ್ಲಿವರೆಗೆ ಚೆನ್ನಾಗಿ ಇದರಲ್ಲೆಲ್ಲ ಇಂಟ್ರೆಸ್ಟ್ ತೋರಿಸ್ತಾನೆ. ಇನ್ನು ಫ್ಯೂಚರಲ್ಲಿ ನೋಡಬೇಕು. ಇವೆಲ್ಲ ಆನ್ಲೈನಲ್ಲಿ ಸಿಗುತ್ತೆ, ಮಾರ್ಕೆಟಲ್ಲಿ ಕೂಡ ಔಟ್ಸೈಡ್ ಆಫ್ಲೈನ್ ನೀವು ಪರ್ಚೇಸ್ ಮಾಡ್ಬೋದು. ಬಟ್ ಇವೆಲ್ಲ ನಾನು ಮೋಸ್ಟ್ಲಿ ಎಲ್ಲ ಆನ್ಲೈನಲ್ಲಿ ಪರ್ಚೇಸ್ ಮಾಡಿರುವಂಥ ಥಿಂಗ್ಸ್. ನೋ 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 ಸ್ಟೋರಿ ಬುಕ್ಸ್ ನೋಡಿ, ನಾವು ಹೀಗೆ ಅವನಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಒಂದೊಂದೇ ಪೇಜ್ ತೆಗೆದು ಅದನ್ನು ಈ ಥರ ಇದೆ ಪಿಕ್ಚರ್, ಇದರ ಮೀನಿಂಗ್ ಹೀಗೆ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಇವೆಲ್ಲ ಒನ್ ಡೇಯಲ್ಲಿ ಆಗುವಂಥ ಕೆಲಸ ಅಲ್ಲ. ನಾವು ದಿನ ಅವರಿಗೆ ಓದಿ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಅಭ್ಯಾಸ ಮಾಡಬೇಕು. ಆವಾಗ ತನ್ನಷ್ಟಕ್ಕೆ ಅವರು ಕಲಿತಾರೆ. ಓವರ್ ನೈಟಲ್ಲಿ ಖಂಡಿತವಾಗಿಯೂ ಇದು ಸಾಧ್ಯ ಇಲ್ಲ. ಸ್ಲೋಲಿ ಮಾಡ್ತಾ ಅವರಿಗದು ಚೆನ್ನಾಗಿ ಅಭ್ಯಾಸ ಆಗ್ತದೆ ಆ್ಯಂಡ್ ಎಂಜಾಯ್ ಕೂಡ ಮಾಡ್ತಾರೆ. ಇದು ನೋಡಿ, ಫ್ಲ್ಯಾಶ್ ಕಾರ್ಡ್ಸ್ ತೋರಿಸ್ತಿದ್ದೇನೆ ನಾನು. ಫ್ಲ್ಯಾಶ್ ಕಾರ್ಡ್ಸನ್ನು ನಾವು ಈ ಥರ ಬ್ಯಾಕ್ ಸೈಡಿಂದ ತೆಗೆದು ಫ್ರಂಟಿಗೆ ಇಟ್ಟದನ್ನು ಹೇಳಬೇಕು. ಅವನು ಫ್ಲ್ಯಾಶ್ ಕಾರ್ಡ್ಸ್ ಕೂಡ ನಾರ್ಮಲಾಗಿ ಚೆನ್ನಾಗಿ ಕೇಳ್ತಾನೆ, ಇಂಟ್ರೆಸ್ಟಲ್ಲಿ ಕೇಳ್ತಾನೆ. ಫ್ಲ್ಯಾಶ್ ಕಾರ್ಡ್ಸ್ ತೋರಿಸುವಾಗ ಫೇಸ್ ಟು ಫೇಸ್ ಕೂತ್ಕೊಂಡ್ರೆ ಚೆನ್ನಾಗಿರ್ತದೆ, ಫಾಸ್ಟಾಗಿ ತೆಗೆದು ಇಡ್ಬೋದು. ಅದರ ಬ್ಯಾಕ್ ಸೈಡಲ್ಲಿ ಕೂಡ ಹೆಸರಿರೋದ್ರಿಂದ ನಮಗೆ ಅದು ಏನನ್ನು ಎಕ್ಸ್ಪ್ಲೇನ್ ಮಾಡಬೇಕು, ಏನನ್ನು ಹೇಳಬೇಕಂತ ಚೆನ್ನಾಗಿ ಗೊತ್ತಾಗ್ತದೆ ನಮಗೆ. ಆ್ಯಂಡ್ ಫಾಸ್ಟಾಗಿ ಇಡಬೇಕು, ಎಷ್ಟು ಫಾಸ್ಟ್ ಆಗ್ತದೆ ಅಷ್ಟು ಫಾಸ್ಟಾಗಿ ಇಡ್ತಾ ಹೇಳ್ತಾ ಹೋಗಬೇಕು. ಕೆಲವು ಪೇರೆಂಟ್ಸ್ ನಾವೇನು ಅಂದ್ಕೊಳ್ತೀವಿ ಅಂತ ಹೇಳಿದರೆ, ಬುಕ್ಸನ್ನು ಮಕ್ಕಳಿಗೆ ಕೊಟ್ಟರೆ ಅವ್ರು ಹರಿದು ಹಾಳು ಮಾಡ್ತಾರೆ ಅಂತ ಅಂದ್ಕೊಳ್ತೀವಿ.
ಬಟ್ ಅದು ಸರಿಯಲ್ಲ. ನಾವು ಅವ್ರ ಜೊತೆ ಇರುವಾಗ ಅಟ್ಲೀಸ್ಟ್ ಆ ಟೈಮಲ್ಲಾದರೂ ಬುಕ್ಸನ್ನು ಕೊಟ್ಟು ಅದನ್ನು ಯೂಸ್ ಮಾಡೋದು ಅವರಿಗೆ ಹೇಳಿಕೊಡಬೇಕು. ಇಲ್ಲ ಇದ್ದರೆ ಖಂಡಿತವಾಗಿಯೂ ಅವರು ಅದನ್ನು ಕಲಿಯೋಕ್ಕಾಗಲ್ಲ. ನಾವು ಪೇಷನ್ಸಿಂದ ಎಲ್ಲವನ್ನು ಹೇಳಿ ಕೊಡಬೇಕು. ಎಲ್ಲ ಮಕ್ಕಳು ಕಿರಿಕಿರಿ ಮಾಡೋದು ಅಥವಾ ಟಾಯ್ಸ್ ಬುಕ್ಸನ್ನು ಹಾಳು ಮಾಡೋದೆಲ್ಲ ನಾರ್ಮಲ್. ಬಟ್ ನಾವು ಅವರನ್ನು ಸಮಾಧಾನಕ್ಕೆ ತರಲಿಕ್ಕೆ ಟ್ರೈ ಮಾಡಬೇಕು. ಕೆಲವೊಂದು ಮಕ್ಕಳು ಟಾಯ್ಸ್ ನೋಡಿದರೆ ಸಮಾಧಾನ ಆಗ್ತಾರೆ, ಅದು ಕೆಲವೊಂದು ಮಕ್ಕಳು ಬುಕ್ಸ್ ನೋಡಿದರೆ ಸಮಾಧಾನ ಆಗ್ತಾರೆ. ಫುಡ್ ಅಥವಾ ಮ್ಯೂಸಿಕ್ ಏನನ್ನಾದರೂ ಕೇಳಿ ಸಮಾಧಾನ ಆಗೋ ಚಾನ್ಸಸ್ ಇರುತ್ತೆ. ನಾವು ಮಕ್ಕಳನ್ನು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಮ್ಯೂಸಿಕ್ ಅಂತ ಹೇಳಿದರೆ ನಾನು ಮೊಬೈಲಲ್ಲಿ ಅಥವಾ ಹೀಗೆ ಟಿ ವಿಯಲ್ಲಿ ಯಾವುದಾದ್ರೂ ಐಟಮ್ ಸಾಂಗ್ಸನ್ನಂತ ಹೇಳ್ತಿಲ್ಲ. ಯಾವುದಾದ್ರೂ ಫ್ಲೂಟ್ ಮೆಲೋಡಿಯಸ್ ಅಥವಾ ರೈಮ್ಸ್, ಒಂದೆರಡು ರೈಮ್ಸನ್ನು ಹಾಕೋದ್ರಲ್ಲಿ ಏನು ತಪ್ಪಂತ ಹೇಳಲ್ಲ ನಾನು. ಬಟ್ ಮೊಬೈಲನ್ನು ಜಾಸ್ತಿ ಕೊಡಬಾರ್ದು. ಆ್ಯಂಡ್ ನಾವು ಆ್ಯಕ್ಟಿವ್ ಆಗಿ ಅವ್ರ ಜೊತೆ ಆಡಬೇಕು. ಮಕ್ಕಳ ಜೊತೆಗೆ ಪೇರೆಂಟ್ಸ್ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾರೆ ಅನ್ನೋದ್ರ ಜೊತೆಗೆ ಹೇಗೆ ಸ್ಪೆಂಡ್ ಮಾಡ್ತಾರೆ, ಯಾವುದ್ರ ಮೇಲೆ ಸ್ಪೆಂಡ್ ಮಾಡ್ತಾರೆ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಸೊ ನಾವು ಸಿಗುವ ಟೈಮಲ್ಲಿ ಯೂಸ್ಫುಲ್ಲಾಗಿ ಸ್ಪೆಂಡ್ ಮಾಡಬೇಕು. ಈ ಥರ ಏನನ್ನಾದರೂ ಹೊಸ ಥಿಂಗ್ಸನ್ನು ಅವರಿಗೆ ಟೀಚ್ ಮಾಡುವ ಹಾಗೆ ನಾವು ಟೈಮನ್ನು ಸ್ಪೆಂಡ್ ಮಾಡಬೇಕು. ಹೊಸ ವಿಷಯವನ್ನು ಹೇಳಿಕೊಟ್ಟಷ್ಟು ಅವರಿಗೆ ಇಂಟ್ರೆಸ್ಟ್ ಜಾಸ್ತಿ ಆಗ್ತದೆ. ನಾವು ಮಕ್ಕಳಿಗೆ ಬುಕ್ಸ್ ಅಥವಾ ಟಾಯ್ಸ್ ಕೊಡ್ತೀವಲ್ಲ ಆಡಲಿಕ್ಕೆ ಅಥವಾ ಓದಲಿಕ್ಕೆ, ಅದಾದಮೇಲೆ ನಾವು ಅದನ್ನು ಚೆನ್ನಾಗಿ ಅರೇಂಜ್ ಮಾಡಿ ಎತ್ತಿಟ್ಕೊಳ್ಬೇಕು. ಅದನ್ನು ಅವರು ನೋಡಿ ಅವರು ಕೂಡ ಕಲಿತಾರೆ. ನಾವು ಓದಿ ಆದಮೇಲೆ ಅಥವಾ ಆಡಿ ಆದಮೇಲೆ ನಾವು ಯೂಸ್ ಮಾಡಿರುವಂಥ ಥಿಂಗ್ಸ್ನ ನೀಟಾಗಿ ಸೈಡಲ್ಲಿ ಎತ್ತಿಡ್ಬೇಕಂತ ಅವ್ರು ಚೆನ್ನಾಗಿ ಅದನ್ನು ನೋಡಿಕೊಂಡು ಕಲಿತಾರೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಲ್ಲಿ ಯಾರಿಗಾದರೂ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.